ಮುದುಕನ ಕುಂಟೆ ಕೆರೆ ಒತ್ತುವರಿ ಮಾಡಿದವರ ಮೇಲೆ ಹಸಿರು ಸೇನೆ ರೈತ ಸಂಘ ವತಿಯಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ನೆಡಗಲ್ ಹೋಬಳಿಯ ಸಿಕೆಪುರ ಗ್ರಾಮದ ಮುದುಕನ ಕುಂಟೆ ಕೆರೆ ಒತ್ತುವರಿ ತೆರವುಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪದಾಧಿಕಾರಿಗಳು ದಿನಾಂಕ 21/5/2025 ಬುಧವಾರ ಸಿಕೆಪುರ ಗ್ರಾಮದಿಂದ ಪಾವಗಡ ಪಟ್ಟಣಕ್ಕೆ ಆಗಮಿಸಿ ಪಟ್ಟಣದಲ್ಲಿ ಪಾದಯಾತ್ರೆ ಮೂಲಕ ತಾಲೂಕು ಕಚೇರಿ ಆಗಮಿಸಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ವರದರಾಜು ಅವರಿಗೆ ಮನವಿ ಸಲ್ಲಿಸಿದರು. ನಂತರ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಮಾತನಾಡಿ, ಸಿಕೆಪುರ ಗ್ರಾಮದ ಸರ್ವೆ ನಂಬರ್ 80ರಲ್ಲಿ ಮುದುಕನ ಕುಂಟೆ 12.4 ಎಕರೆ ಗುಂಟೆ ಜಮೀನನ್ನು ಒಳಗೊಂಡಿದ್ದು ಕೆಲ ಖಾಸಗಿ ವ್ಯಕ್ತಿಗಳು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಈ ಬಗ್ಗೆ ಗ್ರಾಮಸ್ಥರು ಹಲವಾರು ಬಾರಿ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರೂ ಕೂಡ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ. ಕನ್ನಮೇಡಿ, ದ್ಯಾಮಯ್ಯನ ಪಾಳ್ಯದ ದೇವರ ಹಟ್ಟಿ ಮುಂತಾದ ಗ್ರಾಮಗಳ ಕುರಿ, ಮೇಕೆ, ದನ ಕರುಗಳಿಗೆ ಈ ಕೆರೆಯು ಕುಡಿಯಲು ನೀರನ್ನು ಒದಗಿಸುತ್ತಿತ್ತು. ಮುದುಕನ ಕುಂಟೆಯ ಕೆಳಭಾಗ ನೀರು ಬಂದು ಬಾವಿ ಮತ್ತು ಬೋರ್ವೆಲ್ಗಳು ಸೇರ್ಪಡೆ ತೆಗೆದುಕೊಂಡು ವ್ಯವಸಾಯಕ್ಕೆ ಉಪಯೋಗವಾಗುತ್ತಿತ್ತು ಎಂದರು. ಸಂಬಂಧಪಟ್ಟವರ ಮೇಲೆ ಅಧಿಕಾರಿಗಳು ಕ್ರಮ ವಹಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ತಹಸೀಲ್ದಾರ್ ವರದರಾಜ್ ಮನವಿ ಪತ್ರವನ್ನು ಸ್ವೀಕರಿಸಿ ನಂತರ ಮಾತನಾಡಿ, ರಾಜ್ಯ ರೈತ ಸಂಘದ ಹಸಿರು ಸೇನೆ ವತಿಯಿಂದ ಇವತ್ತು ಮನವಿ ಪತ್ರ ಕೊಟ್ಟಿದ್ದಾರೆ. ತಕ್ಷಣವೇ ಪರಿಗಣಿಸಿ ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಇದಕ್ಕೆ ಕಾರಣರಾದವರ ಮೇಲೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿರುತ್ತೇನೆ ಎಂದು ಹೇಳಿದ್ದಾರೆ. ಮತ್ತೆ ಅದು ಸರ್ವೆ ನಂಬರ್ 80ರಲ್ಲಿ 12 ಎಕರೆ 4 ಗುಂಟೆ ಜಮೀನು ಐತೆ. ಆದ್ರೆ ಇವತ್ತು ನೋಡಿದ್ರೆ ಒಂದು 2 ಎಕರೆ ಕೂಡ ಇಲ್ಲ, ಅಷ್ಟು ಎಲ್ಲ ಒತ್ತಡ ಮಾಡಕ್ಕಾರೆ. ಆದ್ರೆ ಒಂದು 4 ವರ್ಷ ಆಗಿತ್ತು ಖಾತೆ ಸಮಯ ಆಗಿ, ಅದಕ್ಕೆ ಅಲ್ಲಿ ಬಹಳಷ್ಟು ಹಳ್ಳಿ ಇದೆ. ಇವತ್ತು ಕೆರೆ ಇದರಲ್ಲಿ ಕುರಿ, ದನ, ಎಮ್ಮೆ, ಮೇಕೆ ಬೇಕಾದಷ್ಟು ದನ ಕರುಗಳು ಬಂದು ನೀರು ಕುಡಿತಿದ್ರು. ಇವತ್ತು ಸಂಪೂರ್ಣ ಕೆರೆ ಎಲ್ಲ ನಾಶ ಮಾಡಿದ್ದಾರೆ. ಅದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ತಾಲೂಕು ಆಡಳಿತ ತುರ್ತಾಗಿ ಆದೇಶವನ್ನು ಮಾಡಿ ಆ ಕೆರೆಯನ್ನು ದುರಸ್ತಿ ಮಾಡ್ಕೊಳ್ಬೇಕು. ಇವತ್ತು 12 ಎಕರೆ 4 ಗುಂಟೆ ಏನಿತ್ತ ಕೆರೆ ಅದು ನಕಾಶೆಯಲ್ಲೇ ಐತೆ, ನಮಗೆ ಪ್ರಾಣಿಗಳೇ ಐತೆ, ಇವತ್ತು ನಕಾಶೆ ಮೇಲೆ ಐತೆ. ಇಬ್ಬರು ಕೂಡ ಕೆರೆ ಎಲ್ಲ ಸಂಪೂರ್ಣ ಒತ್ತಡ ಮಾಡುತ್ತಿದ್ದಾರೆ. ಅದಾಗಬಾರ್ದು. ತಕ್ಷಣ ತಾಲೂಕು ದಂಡಾಧಿಕಾರಿ ಮತ್ತೆ ಸ್ಥಳೀಯರು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಕ್ಷಣವಾಗಿ ನಾಳೆಯಿಂದ ಹೋಗಿ ಆ ಕೆರೆಯನ್ನು ಸರ್ವೆ ಮಾಡಬೇಕು. ಹಿಂದ್ಗಡೆ ಹೆಂಗಿತ್ತು ಕೆರೆಯನ್ನು ಉಳಿಸಬೇಕು. ಅಲ್ಲಿ ಉದ್ದಂಡ ಗುಂಪಲ್ಲಿ ಸಿಕೆಪುರ, ಕೀಲಾದಂಡಿ, ಚಿತ್ರಮಳ್ಳಿ, ಕನ್ನಡಿ, ಹನುಮಾನಪಾಳ್ಯವು, ದೇವರಬೆಟ್ಟ, ದೇವರಬೆಟ್ಟ, ಬಂಗಾರಟ್ಟಿ, ಅಲ್ಲಿಂದ ಇದು ದೇವರಟ್ಟಿ, ಸಂಸಾರಕ್ಕೆ ಇಷ್ಟು ಹಳ್ಳಿಗೆ ಕೆರೆ ಸೀಮಿತವಾದ್ದು. ಜನ ಕರುಗಳು ನೀರು ಕುಡಿದಲ್ಲಿ ನೆಲ್ಲನ್ನ ಮನಿಕೊಂಡು ಏನೊಂದು ಅದ ಮಳೆ ಬಂದಾಗ ಕುಂಟೆ ತುಂಬೋದು. ಇವತ್ತನ್ನ ಕುಂಟೆಯನ್ನು ಸಂಪೂರ್ಣ ನಾಶ ಮಾಡಿದ್ದಾರೆ. ತಕ್ಷಣ ಹೋಗಿ ಸರ್ವೆಯನ್ನು ನಾಳೆ ಕಟ್ಟಿ ಅದನ್ನು ಅರ್ಥ ಮಾಡಿ ಅವ್ರ ಸಂಪೂರ್ಣ ಬೇಕಲ್ಲ ನಮಗೆ. ನಾವು ಹಿಂದ್ಗಡೆ ಗೌರ್ಮೆಂಟ್ ಕೆರೆ ಏನಿತ್ತು ಅದನ್ನು ಉಳಿಸಬೇಕಾಗಿ, ಮತ್ತೆ ಈ ತಾಲೂಕಿನಲ್ಲಿ ಬಹಳಷ್ಟು ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿ ಬಹಳಷ್ಟು ಜನ ಕಣ್ಣೀರಾಗ್ತಾ ಇದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಬಹಳಷ್ಟು ಕಡೆ ನಾನು ಒತ್ತಾಯ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀನಿ, ಯಾರು ಆಗ್ತಾ ಇಲ್ಲ ನಮ್ಮ ರೈತರಿಗೆ. ಆದರೆ ಓಸಿ ಆಫೀಸ್ಗೆ ಎಲ್ಲ ತಾಲೂಕು ಆಫೀಸ್ನಾಗ ಅಂತಾರೆ, ಡಿಸಿ ಆಫೀಸ್ಗೆ ಇಲ್ಲ ಸರ್ ಅಲ್ಲೇ ಕೊಡಿ, ಎಲ್ಲ ತಾಲೂಕು ಆಫೀಸ್ನಾಗ ಅಂತಾರೆ. ಆದರೆ ತಾಲೂಕು ಆಡಳಿತ ರೋಡ್ ನಮಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ತಕ್ಷಣ ಇಲ್ಲಿ ಯಾರ್ಯಾರು ಅರ್ಜಿಗಳು ಹಾಕಿದಾರೋ ಅವನ್ನ ತಕ್ಷಣ ಅವರಿಗೆ ಏನು 2 ಎಕರೆ 1 ಎಕರೆ ಏನು ಪಾಪ ಅವರೇನು 10 ಎಕರೆ ಮಾಡ್ಕೊಂಡಲ್ಲ, ನೆಲ ಜಮೀನು ನಿಂತಂತ ಬಡವೈತಾಗಿ ಬಂದಿದ್ದಾರೆ ಅಂಥವ್ರಿಗೆ 1 ಎಕರೆ 2 ಎಕರೆ ಆಲಯಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಖಾತೆಪಾಲನೆ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ವೇಳೆ ಜಿಲ್ಲಾ ಕಾರ್ಯದರ್ಶಿ ರಾಮಾಂಜಿ, ತಾಲೂಕು ಅಧ್ಯಕ್ಷ ಶಿವು, ಕಾರ್ಯದರ್ಶಿ ನರಸಣ್ಣ, ಪೂಜಾರಿ ಚಿತ್ತಯ್ಯ, ರಮೇಶ್, ಜಿಲ್ಲಾ ಉಪಾಧ್ಯಕ್ಷ ಹನುಮಂತರಾಯಪ್ಪ, ಕನ್ನಮೇಡಿ ಕೃಷ್ಣಮೂರ್ತಿ, ವೀರಭದ್ರಪ್ಪ, ಗೋವಿಂದಪ್ಪ, ಲಕ್ಷ್ಮೀ ನಾಯಕ, ನಾರಾಯಣ ನಾಯಕ, ದುರ್ಗಪ್ಪ, ರೂಪ, ಮರ್ಜಾನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.